ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಈಶಾನ್ಯ ಕಾಳಿ ಪೀಠಂನ ಉಪಾಸಕರಾಗಿರುವಂತಹ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿಯ ವಿಶೇಷತೆಗಳನ್ನ ನಮಗೆ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ತಿಳಿಸ್ತಾ ಬಂದಿದ್ದೀರಾ. ನಾಳೆ ನಾವು ಯಾವ ದೇವಿಯ ಆರಾಧನೆಯನ್ನ ಮಾಡಬೇಕಾಗತ್ತೆ, ನೈವೇದ್ಯಕ್ಕೆ ಏನೆಲ್ಲ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಮಾಡೋದ್ರಿಂದ ಅಂತಹ ಸಿಗುವ ಫಲಗಳು ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿಯೂ ಇವತ್ತಿನ ದಿನ ನಾವು ವಿಶೇಷವಾಗಿ ಮಹಾಗೌರಿಯನ್ನು ಆರಾಧನೆ ಮಾಡಬೇಕು. ಮಹಾಗೌರಿ ಅಂದರೆ ನೀವೆಲ್ಲರಿಗೂ ಗೊತ್ತೇ ಇದೆ. ಗೌರಿ ಯಾರಿಗೆ ಅಂದರೆ ನಿಮ್ಮ ಸೌಮಂಗಲ್ಯತನವನ್ನು ಆ ತಾಯಿ ಅನುಗ್ರಹಿಸ್ತಾಳೆ. ಅದಕ್ಕೋಸ್ಕರವಾಗಿ ಮಹಾಗೌರಿಯನ್ನು ಆರಾಧನೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಮತ್ತು 8ನೇ ದಿನ ಏನು ಅಷ್ಟಮಿ ಅಂತ ಹೇಳ್ತೀವಿ. ಅಷ್ಟಮಿ ಎಂದು ನಾವು ಬಹಳ ವಿಶೇಷವಾಗಿ ಮಹಾಗೌರಿ, ದುರ್ಗಾಷ್ಟಮಿ, ದುರ್ಗಿ ಮತ್ತು ಮಹಾಗೌರಿ ಅಂತ ಎರಡನ್ನೂ ರೂಪದಲ್ಲಿ ಆರಾಧನೆಯನ್ನು ಮಾಡ್ತೀವಿ. ನವರಾತ್ರಿಯಲ್ಲಿ ಅದರದೇ ಆದ ದಿನದ ವಿಶೇಷ, ಅದರದೇ ಆದ ದೇವಿಯ ವಿಶೇಷತೆಗಳು ಇರುತ್ತೆ. 8ನೇ ದಿನ ನಾವು ದುರ್ಗಾಷ್ಟಮಿ ಎಂದು ನಮ್ಮ ದೇವಾಲಯದಲ್ಲಿ ಅವತ್ತು ಸಂಜೆ 4:30ಕ್ಕೆ ಚಂಡಿ ಹೋಮವನ್ನು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷವೂ ನಡೆಯುತ್ತೆ. ಸಂಜೆ 4:30ಕ್ಕೆ ಮಹಾಸಂಕಲ್ಪವಿರುತ್ತೆ. 7:30ಕ್ಕೆ ಅವತ್ತು ದಿನ ಪೂರ್ಣಾಹುತಿ ನೆರವೇರಿ ಮಹಾಮಂಗಳಾರತಿ ನೆರವೇರುತ್ತೆ. ಮತ್ತು ಅವತ್ತಿನ ದಿನ ನೀವು ಯಾರನ್ನು ಆರಾಧನೆ ಮಾಡಬೇಕು, ಏನು ನಿಮಗೆ ಫಲ, ಯಾವ ನೈವೇದ್ಯವನ್ನು ನೀವು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂದಾಗ ಅವತ್ತು ಮಹಿಷಾಸುರ ಮರ್ದಿನಿಯ ಅಲಂಕಾರವಾಗಿರುತ್ತೆ ಎಲ್ಲ ದೇವಾಲಯದಲ್ಲಿ. ಆ ಮಹಿಷಾಸುರ ಮರ್ದಿನಿ ಅಂದಿದ ತಕ್ಷಣ, ದುರ್ಗಿ ಅಂದಿದ ತಕ್ಷಣ ನಾವು ಯಾರನ್ನ ಹೇಳಿ ರಾಹುವನ್ನು ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ರಾಹುವಿಗೆ ಅಧಿದೇವತೆ ದುರ್ಗಾ ಪರಮೇಶ್ವರಿ. ಹಾಗಾಗಿ ರಾಹುಗ್ರಹದ ಬಲ ಬೇಕು ಅಂದಾಗ ಆ ದುರ್ಗಾಷ್ಟಮಿ ಎಂದು ದೇವಿಯನ್ನು ಆರಾಧನೆಯನ್ನು ಮಾಡಿದಾಗ ನಿಮಗೆ ಪೂರ್ಣವಾದ ಫಲ ಸಿಕ್ಕತ್ತೆ. ಮತ್ತು ಅವತ್ತಿನ ದಿನ ನೀವು ದುರ್ಗಾ ಅಷ್ಟೋತ್ರವನ್ನು ಹೇಳ್ಕೋಬೇಕು ಮನೆಯಲ್ಲಿ. ಇಲ್ಲ, ದುರ್ಗಾ ಅಷ್ಟೋತ್ರವನ್ನು ನೀವು ಕೇಳಿಸ್ಕೊಬೇಕು. ದುರ್ಗಾ ಕವಚವಿರುತ್ತೆ, ಆ ಕವಚವನ್ನು ಕೇಳಿಸ್ಕೊಳ್ಳಿ. ಮತ್ತು ನೈವೇದ್ಯ ಏನು ಅಂದಾಗ ಅವತ್ತಿನ ದಿನ ಅಮ್ಮನವರಿಗೆ ಸಕ್ಕರೆ ಪೊಂಗಲ್ಲು ಮತ್ತು ಚಿತ್ರಾನ್ನ, ಬಹಳ ವಿಶೇಷವಾಗಿ ರಾಹುತತ್ವ ಇರುತ್ತೆ. ಆ ಹುಳಿಯನ್ನು ಹಿಂಡಿರ್ತಾರಲ್ವ ಚಿತ್ರಾನ್ನಕ್ಕೆ, ನಿಂಬೆಹಣ್ಣು ಚಿತ್ರಾನ್ನಕ್ಕೆ, ಆ ಚಿತ್ರಾನ್ನವನ್ನು ನೈವೇದ್ಯವನ್ನು ಮಾಡಿಸ್ಬೇಕು ತಾಯಿಗೆ. ನಿಮ್ಮ ದಾರಿದ್ರ್ಯವೆಲ್ಲವೂ ಪೂರ್ಣವಾಗಿ ನಿವಾರಣೆಯಾಗಿ ಜಗದಂಬೆಯ ಪೂರ್ಣ ಅನುಗ್ರಹ ಖಂಡಿತವಾಗಿಯೂ ಸಿಕ್ಕತ್ತೆ. ಮತ್ತು ಫಲ ಏನಪ್ಪ, ಅವತ್ತಿನ ದುರ್ಗಾಷ್ಟಮಿಯಲ್ಲಿ ನೀವೆಲ್ಲರೂ ನವರಾತ್ರಿಯಲ್ಲಿ ಬಹಳ ವಿಶೇಷವಾದ ದಿನ ದುರ್ಗಾಷ್ಟಮಿ ಆಗಿರುತ್ತೆ. ಆ ದುರ್ಗಾಷ್ಟಮಿಯಲ್ಲಿ ನೀವೆಲ್ಲರೂ ಅವತ್ತು ದೇವಾಲಯಕ್ಕೆ ಹೋಗಿ ದೇವಿಯನ್ನು ಆರಾಧನೆ ಮಾಡಿ, ಮನೆಯಲ್ಲಿ ಎಲ್ಲ ಮಕ್ಕಳನ್ನು ಕರೆಸಿ, ಮುತ್ತೈದೆಯರನ್ನು ಕರೆಸಿ ಅವ್ರಿಗೆ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿಬೇಕು. ಸೌಮಂಗಲ್ಯತನ ಪೂರ್ಣವಾಗಿ ಸಿಕ್ಕತ್ತೆ ಅಂತ. ಮತ್ತು ಸರ್ವ ಕಾರ್ಯಸಿದ್ಧಿ ಆಗುತ್ತೆ. ದುರ್ಗಾಷ್ಟಮಿಯಲ್ಲಿ ನೀವು ಯಾವ ದೇವಿಯನ್ನು ಆರಾಧನೆ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳು ಜಯ ಕಾಣುತ್ತೆ ಅಂತ. ಅದಕ್ಕೋಸ್ಕರ ಅವತ್ತು ಮಹಿಷಾಸುರ ಮರ್ದಿನಿ ಅಲಂಕಾರ, ಏನು ಮಹಿಷಾಸುರರನ್ನು ಮರ್ದನೆ ಮಾಡಿದ್ದ ದಿನ ಅವತ್ತು ಆ ತಾಯಿ. ಅದಕ್ಕೋಸ್ಕರವಾಗೇ ಅವತ್ತು ನಾವು ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷವೂ ಇಟ್ಟಾಗೆ ಈ ವರ್ಷವೂ ಚಂಡಿ ಹೋಮವನ್ನು ನೆರವೇರಿಸ್ತಾ ಇದ್ದೀವಿ. ಎಲ್ಲರೂ ಪಾಲ್ಗೊಳ್ಬೋದು ಈ ದೇವಿಯ ಆರಾಧನೆಯಲ್ಲಿ. ಎಲ್ಲರೂ ಆ ದೇವಿಯ ಆರಾಧನೆಯಲ್ಲಿ ಪಾಲ್ಗೊಂಡು ಜಗದಂಬೆಯ ಪೂರ್ಣವಾದ ಅನುಗ್ರಹವನ್ನು ನಿಮಗೆ, ನಿಮ್ಮ ಕುಟುಂಬಕ್ಕೆ ಸಿಕ್ಕಲಿ ಅಂತ ಹೇಳಿ ನಾನು ಆ ತಾಯಿಯನ್ನು ಪರಿಪೂರ್ಣವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಖಂಡಿತ ಗುರುಗಳೇ, ನಾಳೆಯ ಒಂದು ಯಾವ ದೇವಿಯ ಆರಾಧನೆ ಮಾಡಬೇಕು, ಜೊತೆಗೆ ತಮ್ಮ ದೇವಾಲಯದಲ್ಲಿ ನಡೀತಾ ಇರುವಂಥ ಚಂಡಿ ಹೋಮದ ಕುರಿತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರೂ ಕೂಡ ನೇರವಾಗಿ ಪಾಲ್ಗೊಳ್ಬೋದು ಇದರಲ್ಲಿ ಅಂತ ಕೂಡ ತಿಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು, ಹೇಗೆ ಪಾಲ್ಗೊಳ್ಳುವಂಥದ್ದು, ಇದರೆಲ್ಲದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.